सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಸೊ ಈ 7th ಚಾಪ್ಟರ್ ತೃಪ್ತಿ ದೀಪ ಪ್ರಕರಣ, ಈ ತೃಪ್ತಿ ದೀಪ ಪ್ರಕರಣದಲ್ಲಿ ತತ್ಸ್ವರೂಪವನ್ನ ನಿಶ್ಚಯಿಸುವಂತಹ ವಿಚಾರವನ್ನ ಬಹಳ ದೀರ್ಘವಾಗಿ ಚಿಂತನೆ ಮಾಡ್ತಾ, ಸೊ ಇನ್ನೊಂದು ಉಪನ್ಯಾಸದಲ್ಲಿ ಈ ಒಂದು ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮೀತಿ ಪುರುಷ ಅಂದ್ರೆ ಆ ಆತ್ಮವಸ್ತು ಈ ಉಪಾಧಿಯಲ್ಲಿ ಹೇಗಿದೆ ಅನ್ನುವಂತಹದ್ದನ್ನ ನಿರ್ಣಯಿಸುವಂತಹ ತತ್ವ ನಮಗೆ ಸ್ಪಷ್ಟತೆಯನ್ನ ಕೊಡುತ್ತದೆ. ಸೊ ನೆಕ್ಸ್ಟ್ ಒಂದು ಉಪನ್ಯಾಸ, ಅದು 25ನೇ ಉಪನ್ಯಾಸ. ದೆನ್ ನಾವು ಅಲ್ಲಿಂದ ನೆಕ್ಸ್ಟ್ ಕಿಮಿಚ್ಚನ್ ಕಸ್ಯ ಕಾಮಾಯ ಅಂತಕ್ಕಂತಹ ಸಬ್ಜೆಕ್ಟ್ ಅನ್ನ ಡಿಸ್ಕಸ್ ಮಾಡುವಾಗ ಒಂದು ರೌಂಡು ಇದನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ಈ ರೆಗ್ಯುಲರ್ ಆಗಿ ಕೇಳುವಂತವರೆಲ್ಲರೂ ಈ ಒಂದು 95 ಶ್ಲೋಕಗಳನ್ನ ಒಂದಿಷ್ಟು ಡಿವೈಡ್ ಮಾಡಿಕೊಂಡು, ಎಲ್ಲರೂ ಒಂದೇ ಹೇಳೋದಕ್ಕಿಂತನೂ ಡಿವೈಡ್ ಮಾಡಿಕೊಂಡು ಒಂದ್ಸಾರಿ ಇದನ್ನ ಪುನರಾವರ್ತನೆ ಮಾಡಿದ್ವಿ ಅಂತಂದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ ಇದರ ಕೆಲವೊಂದು ಸಂಗತಿಗಳನ್ನ ನೆನಪು ಮಾಡಿಕೊಳ್ಳಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ಒಂದು ಈ ಕಲಿಯುವಾಗ ಇದು ಒಂದು ಮೆಥಡ್ ಇದು. ಸೊ ಹಾಗಾಗಿ ನೆಕ್ಸ್ಟ್ ಮಂತ್ ಏಪ್ರಿಲ್ ಸ್ಯಾಟರ್ಡೆ ಯಾವಾಗ ಬರುತ್ತಾ ಆ ಕ್ಲಾಸಲ್ಲಿ ಒಂದ್ಸಲ ಎಲ್ಲನೂ ಸ್ಯಾಟರ್ಡೆ ಆರ್ ಕಂಪ್ಲೀಟ್ ಆಗದೇ ಇದ್ರೆ ಸಂಡೇ ಆಲ್ಸೋ ಕಂಟಿನ್ಯೂ 2 days ತಗೊಂಡು ಒಂದ್ಸಲ ರಿಹರ್ಸಲ್ ಮಾಡಿ ದೆನ್ ಅಗೇನ್ ನಾವು ಹೊಸ ವರ್ಷ ಯುಗಾದಿಯನ್ನು ಮುಗಿಸ್ಕೊಂಡು ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ ಅಂತ ಹೇಳ್ತಾ, ಅಂದ್ರೆ ಒಂದಿಷ್ಟು ತಯಾರಿ, ಒಂದು 15 days ಅಲ್ಲಿ ತಯಾರಾಗಿರಿ ಅಂತ ಅಷ್ಟೇ. ತಯಾರಿದ್ದೀರಿ, ಇನ್ನೊಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಒಂದಿಷ್ಟು ವಿಮಲವರು ಆರ್ಗನೈಸ್ ಮಾಡಿಕೊಟ್ರಂತಂದ್ರೆ ಅದನ್ನ ಡಿಸ್ಕಸ್ ಮಾಡ್ಬೋದು, ಒಂದ್ಸಲ ನೋಡ್ಬೋದು ಅಂತ. ಸೊ ಇಂದಿನ ಉಪನ್ಯಾಸದಲ್ಲಿ
ಏನು ಒಂದು ಪೂರ್ವ ಪಕ್ಷಿ ಒಂದು ವಾದವನ್ನ ಇಟ್ಟುಕೊಂಡಿದ್ದ. ಸಾಮಾನ್ಯವಾಗಿ ಆ ಪರಮಾತ್ಮ ವಸ್ತುವನ್ನ ನಾವು ಉಪಾಧಿ ರಹಿತ, ಅವಸ್ಥಾತ್ರಯ ರಹಿತ, ಪಂಚಕೋಶ ರಹಿತ ಅಂತ ಏನು ಹೀಗೆ ಅದನ್ನ ಯಾವುದನ್ನ ನಿಷೇಧ ಮಾಡಿ ಏನನ್ನ ಉಳಿಸ್ತದೆ, ಆ ವಾಕ್ಯವನ್ನ ಪೂರ್ವ ಪಕ್ಷಿ ಒಂದು ರೀತಿಯ ಲಾಜಿಕ್ ತಗೊಂಡು ಆ ಪರವಸ್ತು ಅಥವಾ ಪರಮಾತ್ಮ ಅಂತಕ್ಕಂಥದ್ದು ಅಥವಾ ಕೂಟಸ್ಥ ಅಂತಕ್ಕಂಥದ್ದು ಉಪಾಧಿಯಿಂದ ನಮಗೆ ತೋರ್ಲಿಕ್ಕೆ ಸಾಧ್ಯ ಇಲ್ಲ, ಉಪಾಧಿ ರಹಿತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಆ ಪರೋಕ್ಷ ಜ್ಞಾನವನ್ನ ತಿಳಿದು ತನ್ನದಾದ್ಮೇಲೆ ಅಪರೋಕ್ಷ ಜ್ಞಾನ ನಾನೇ ಆ ಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದನ್ನ ಯಾವುದನ್ನ ಸಿದ್ಧಾಂತಿ ಮಂಡನ ಮಾಡಿದ್ನೋ ಆ ಮಂಡನೆ ಮಾಡಿರ್ತಕ್ಕಂಥ ತತ್ವವನ್ನ ಒಂದು ಉಪಾಧಿ ಎನ್ನುವಂತಹ ಅಸ್ತ್ರವನ್ನ ಹಿಡಿದು ಅದನ್ನ ಧಿಕ್ಕರಿಸುವಂತಹ ಒಂದು ತಂತ್ರವನ್ನ ಪೂರ್ವ ಪಕ್ಷಿ ಎತ್ಕೊಂಡಿದ್ದ. ಅದಕ್ಕೆ ವಿದ್ಯಾರಣ್ಯ ಮುನಿಗಳು ಬಹಳ ಸ್ಪಷ್ಟವಾಗಿ ಅಂತಃಕರಣ ಸಹಿತ ಮತ್ತು ಅಂತಃಕರಣ ರಹಿತ ಎನ್ನುವಂತಹ ಒಂದು ಲಾಜಿಕ್ ಅನ್ನ ಕೊಟ್ಟು, ಅಂತಃಕರಣ ರಹಿತವಾಗಿರ್ತಕ್ಕಂತಹ ಈ ದೇಹದಲ್ಲಿ ಕೂಟಸ್ಥ ಬ್ರಹ್ಮನನ್ನ ಹೇಗೆ ತಿಳಿಬಹುದು ಅಂತಕ್ಕಂತಹ ಒಂದು ಲೊಕೇಶನ್ ನ ಫಿಕ್ಸ್ ಮಾಡಿದ್ರು. ಇದಾದ್ಮೇಲೆ ಈಗ ವಿದ್ಯಾರಣ್ಯ ಮುನಿಗಳು ಆ ವಾಕ್ಯವನ್ನ ಅದು ಕೇವಲ ಲಾಜಿಕ್ ವಾಕ್ಯವಲ್ಲ, ಅದು ಯಾವುದನ್ನ ನಾವು ಶಬ್ದ ಪ್ರಮಾಣ ಅಂತ ಕರಿತೀವಿ, ವೇದಾಂತದ ವಾಕ್ಯ. ಆ ವೇದಾಂತದ ವಾಕ್ಯದಿಂದ ಆ ಬ್ರಹ್ಮ ವಸ್ತುವನ್ನ ನಾವು ಹೇಗೆ ಅನಾಲಿಸಿಸ್ ಮಾಡ್ಬೋದು ಅಥವಾ ಅದನ್ನ ಹೇಗೆ ನಾವು ಅರಿತುಕೊಳ್ಳಬಹುದು ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನ ಈಗ ನಮಗೆ ಶ್ಲೋಕ ನಂಬರ್ 87 ಮತ್ತೆ 87 ಅಲ್ಲಿ ಇದನ್ನ ಹೇಳ್ತಾರೆ. ಆಮೇಲೆ 88 ಅಲ್ಲಿ ಮತ್ತೆ ಅವನು ಮತ್ತೊಂದು ಆಕ್ಷೇಪಣೆ ಇರ್ತಾನ. ಸೊ ಅದನ್ನ ನೋಡೋಣ ಹತ್ರ. ಶ್ಲೋಕ ನಂಬರ್ 87, ಅತದ್ವಾ ವೃತ್ತಿ ರೂಪೇಣ ಸಾಕ್ಷಾತ್ ವಿಧಿಮುಖೇನ ಚ ವೇದಾಂತಾನಾಂ ಪ್ರವೃತ್ತಿ ಸ್ಯಾತ್ ದ್ವಿದೇತ್ಯಾಚಾರ್ಯ ಭಾಷಿತಂ. ಅತದ್ವಾ ವೃತ್ತಿ ರೂಪೇಣ ಸಾಕ್ಷಾತ್ ವಿಧಿಮುಖೇನ ಚ ವೇದಾಂತಾನಾಂ ಪ್ರವೃತ್ತಿ ಸ್ಯಾತ್ ದ್ವಿದೇಹ ಇತಿ ಆಚಾರ್ಯ ಭಾಷಿತಂ. ವೇದಾಂತವನ್ನ ನಾವು ಎರಡು ರೀತಿಯಾಗಿ ಇಲ್ಲಿ ನಮಗೆ ತಿಳಿದು ಬರುತ್ತೆ. ಮೊದಲನೇದು ಅಥದ್ವ ಅಂದ್ರೆ ಅದಲ್ಲ ಎನ್ನುವಂತಹ ನೀತಿ ಎನ್ನುವ ಮಾರ್ಗದಿಂದ ಯಾವುದು ಅಜ್ಞಾನದಿಂದ ನಮಗೆ ತೋರಿಕೊಳ್ತಾ ಇದೆಯೋ ಆ ಅಜ್ಞಾನ ರೂಪದಿಂದ ತೋರುವಂತಹ ಅನಾತ್ಮವನ್ನ, ಅಧ್ಯಾಸವನ್ನ ನಿರಾಕರಿಸಿದ ಮೇಲೆ ಯಾವುದು ಕೇವಲ ಸಾಕ್ಷಿಯಾಗಿ ಸರ್ವವನ್ನ ಬೆಳಗುವಂತಹ ಬೆಳಕಾಗಿ ಸರ್ವಕ್ಕೆ ಅಧಿಷ್ಠಾನವಾಗಿರ್ತಕ್ಕಂತಹ ಯಾವುದು ವಸ್ತು ಉಳಿತದೋ ಅದು ಇತಿ ಎನ್ನುವಂತಹ ವಾಕ್ಯದಿಂದ ವಿಧಿ ಮತ್ತು ನಿಷೇಧ. ವಿಧಿ ಅಂತಂದ್ರೆ ಪೂರ್ವ ಮೀಮಾಂಸದಲ್ಲಿ ಬರ್ತಕ್ಕಂತಹ ವಿಧಿ ನಿಷೇಧ, ವೇದಾಂತದಲ್ಲಿ ಕೂಡ ವಿಧಿ ನಿಷೇಧ ಇದೆ. ಇದನ್ನು ಮಾಡಬೇಕು ಅನ್ನುವಂತಹದ್ದು ವಿಧಿ, ಇದನ್ನು ಮಾಡಬಾರದು ಅಂತಕ್ಕಂತಹದ್ದು ನಿಷೇಧ. ಹೀಗೆ
ಯಮ ನಿಯಮಗಳನ್ನ ಸಮಾಧಿಯನ್ನ ಪಡ್ಕೋಬೇಕಾಗಿರ್ತಕ್ಕಂತಹ ಸಾಧಕನಾಗಿರ್ತಕ್ಕಂಥವನು ಯಮ ನಿಯಮಗಳನ್ನ ಪಾಲನೆ ಮಾಡಬೇಕು. ಇಟ್ಸ್ ಎ ವಿಧಿ. ನಿಷೇಧ ಆ ಯಮ ನಿಯಮಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ಗುಣಗಳನ್ನ ಬಿಡಬೇಕು. ಸತ್ಯ ವಿಧಿವಾಕ್ಯ ಆಚರಣೆ ಮಾಡಬೇಕು. ಸುಳ್ಳು ನಿಷೇಧ ವಾಕ್ಯ, ಬ್ರಹ್ಮಚರ್ಯ ವಿಧಿವಾಕ್ಯ, ವ್ಯಭಿಚಾರ ನಿಷೇಧ ವಾಕ್ಯ. ಹೀಗೆ ಪ್ರತಿಯೊಂದು ಆ ಯಾವ ಒಂದು ಉದ್ದೇಶವನ್ನಿಟ್ಟುಕೊಂಡು ನಾವು ಚಲಿಸ್ತೀವಿ, ಆ ಉದ್ದೇಶಕ್ಕೆ ಅನುಗುಣವಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ವಾಕ್ಯವನ್ನ ಅದನ್ನ ವಿಧಿ ವಾಕ್ಯ ಅಂತ ಕರೀತಾರೆ. ಆ ಜರ್ನಿಗೆ ಅಡ್ಡಿಯಾಗಿರ್ತಕ್ಕಂತಹ ವಿಷಯಗಳನ್ನ ಅದನ್ನ ನಿಷೇಧ ಎನ್ನುವಂತಹ ರೀತಿಯಲ್ಲಿ ಕರೀತಾರೆ. ಈಗ ಒಂದು ಮಗು ಚೆನ್ನಾಗಿ 99 ತಗೊಳ್ಬೇಕು. ವಿಧಿ ಅಂದ್ರೆ ಚೆನ್ನಾಗಿ ಓದ್ಬೇಕು. ನಿಷೇಧ ಅಂತಂದ್ರೆ ಬರೀ ಟಿವಿ ನೋಡಿಕೊಂಡು ಕೂಡಬಾರ್ದು, ಮೊಬೈಲ್ ಹಿಡ್ಕೊಂಡು ಕೂಡಬಾರ್ದು. ನಿಷೇಧ. ಹೀಗೆ ಈ ವೇದಾಂತದಲ್ಲಿ ಈ ಆತ್ಮನನ್ನ ತಿಳಿಲಿಕ್ಕೋಸ್ಕರ ಸಲುವಾಗಿ, ಈ ಕೂಟಸ್ಥನಾಗಿರ್ತಕ್ಕಂತಹ ಪರಮಾತ್ಮನ ತಿಳಿಲಿಕ್ಕೋಸ್ಕರ ಸಲುವಾಗಿ, ಆ ಕೂಟಸ್ಥಕ್ಕೆ ಯಾವುದು ಆವರಣ ಇದೆಯೋ ಆ ಆವರಣವನ್ನೆಲ್ಲ ತೆಗಿತಕ್ಕಂಥದ್ದು ನಿಷೇಧ. ಆ ಎಲ್ಲ ಆವರಣವನ್ನ ತೆಗೆದ ಮೇಲೆ ಯಾವುದು ಉಳಿತದೆ ಅದು ಇತಿ ಎನ್ನುವಂತಹ ವಾಕ್ಯದಿಂದ. ಅದು ಯಾವುದು ಅಂತಂದ್ರೆ ಸತ್ಸ್ವರೂಪ, ಚಿತ್ಸ್ವರೂಪ, ಆನಂದ ಸ್ವರೂಪ ಅಂತಕ್ಕಂಥದ್ದು. ಸತ್ಯಂ ಜ್ಞಾನಂ ಅನಂತಂ ಅಂತ ಏನ್ ಕರಿತೀವಿ, ಸತ್ತು ಚಿತ್ತ ಆನಂದ ಅಂತ ಏನ್ ಕರಿತೀವಿ. ಇದು ವಿಧಿವಾಕ್ಯ. ಎಲ್ಲವನ್ನ ನಿಷೇಧ ಮಾಡಿದ ಮೇಲೆ, ಅಂದ್ರೆ ಯಾವುದು ಈ ಸತ್ತು ಚಿತ್ತು ಆನಂದಕ್ಕ ಅಪೋಸಿಟ್ ಆಗಿರ್ತಕ್ಕಂತಹ, ಯಾವುದು ಅಜ್ಞಾನದಿಂದ ಕಾಣಿಸಿಕೊಳ್ತಕ್ಕಂಥದ್ದು ಯಾವುದು ಇದೆಯೋ ಅದನ್ನ ಎಲ್ಲನ್ನ ತೆಗಿಬೇಕು. ಅದು ಅವಸ್ಥಾತ್ರಯ ಇರ್ಬೋದು, ಪಂಚಕೋಶಗಳಿರ್ಬೋದು, ಅದನ್ನೆಲ್ಲ ತೆಗಿಬೇಕು. ಅದನ್ನ ತೆಗೆದ ಮೇಲೆ ಯಾವುದು ಸತ್ಸ್ವರೂಪವಾಗಿರ್ತಕ್ಕಂಥದ್ದು, ಚಿತ್ಸ್ವರೂಪವಾಗಿರ್ತಕ್ಕಂಥದ್ದು, ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು, ಅದು ಆತ್ಮನ ಸ್ವರೂಪ. ಆ ಸ್ವರೂಪ ನಾನು ಅಂತಕ್ಕಂಥದ್ದು ನಿಶ್ಚಯ ಆಗ್ಬೇಕು. ಇದು ವಿಧಿ ನಿಷೇಧ ರೂಪೇಣ ಉಪನಿಷತ್ತು ನಮಗೆ ಇದನ್ನ ಪರಿಚಯ ಮಾಡಿಸ್ತದೆ. ಮೊದಲು ಏನ್ ಮಾಡ್ತದ, ಎಲ್ಲವನ್ನ ತೆಗೆದಾಗ್ತದೆ. ಅದೆಲ್ಲ ತೆಗೆದಾಗ್ತದೆ. ತೆಗೆದಾಕಿದ ಮೇಲೆ ಯಾವುದು ತೆಗಿಲಿಕ್ಕೆ ಬರ್ಲಿಕ್ಕೆ ಇಲ್ವೋ ಎಲ್ಲವೂ ತಾನಾಗಿರ್ತಕ್ಕಂಥದ್ದು ವಸ್ತು ಇದೆಯೋ ಆ ವಸ್ತು ಅದು ನೀನು ಅಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ವಿಧಿವಾಕ್ಯ. ಹಾಗೆ ಇಲ್ಲಿ ನಮ್ಮಲ್ಲಿ ಈ ಸತ್ತು ಚಿತ್ತ ಆನಂದ ಅಂತಕ್ಕಂಥದ್ದು ಅದು ಕೂಟಸ್ಥ ಸ್ವರೂಪ. ನಮಗೆ ಆ ಸತ್ಸ್ವರೂಪದಲ್ಲಿ ಸ್ಥಿರವಾಗಿರ್ತಕ್ಕಂತಹ ಈ ಎಲ್ಲ ಅನಾತ್ಮ ಭಾವಗಳ ಕಳೆದ ಮೇಲೆ ಆ ಸತ್ಸ್ವರೂಪ ಅಂತಕ್ಕಂತಹದ್ದು ಜ್ಞಾನ ಯಾರಿಗೆ ಸ್ವಲ್ಪನೂ ಕೂಡ ಸಂಶಯ ಇಲ್ಲಾರದಂತೆ ಸ್ಥಿರವಾಗುತ್ತೆ. ಅಂತಹ ವ್ಯಕ್ತಿ ಅವನು ಅಂತಃಕರಣ ರಹಿತನಾಗಿರ್ತಕ್ಕಂತಹ ಕೂಟಸ್ಥ ಬ್ರಹ್ಮನಾಗಿರ್ತಾನೆ. ಈ ವಾಕ್ಯವನ್ನು ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಗೀತಾಚಾರ್ಯ ಅರ್ಜುನನಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯತ್ತ ಪರಂತಪ ಅಂತ. ಹೇ ಅರ್ಜುನ, ನನಗೆ ನಿನಗೆ ಅನೇಕ ಜನ್ಮಗಳು ತಗೊಂಡಿದ್ದೀವಿ, ಆದ್ರೆ ಇಷ್ಟೇ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಂತ. ಅಂದ್ರೆ ನಾನು ಉಪಾಧಿ ಅಂತಕ್ಕಂಥದ್ದನ್ನ ತಗೊಂಡಿದ್ದೀನಿ, ನಾನು ಉಪಾಧಿ ಅಲ್ಲ,
ಉಪಾಧಿಗೆ ಅಧಿಷ್ಠಾನವಾಗಿರ್ತಕ್ಕಂತಹ ಸತ್ಸ್ವರೂಪ ನಾನು ಅಂತಕ್ಕಂತಹ ನಾಲೆಡ್ಜು, ಆ ಜ್ಞಾನ ಯಾರಿಗೆ ನಿಶ್ಚಯವಾಗಿರ್ತದೆ ಅದು ಆ ಬ್ರಹ್ಮಜ್ಞಾನಿಯ ಸ್ವರೂಪ, ಬ್ರಹ್ಮಜ್ಞಾನಿಯ ಲಕ್ಷಣ. ಮತ್ತೆ ಯಾರಿಗೆ ಆ ಜ್ಞಾನ ಇಲ್ಲವೋ, ಅವರು ಉಪಾಧಿಯನ್ನ ನಂಬಿಕೊಂಡಿದ್ದಾರೋ, ಅವಾಗ ಅವರಿಗೆ ಸತ್ ಜ್ಞಾನ ಆಗಿರೋದಿಲ್ಲ, ಅವರಿಗೆ ಅಸತ್ ಜ್ಞಾನ ಆಗಿರ್ತದೆ. ಅಸತ್ ಮೀನ್ಸ್ ಯಾವುದು ಸ್ಥಿರವಾಗಿ ಇಲ್ಲದೆ ಇರ್ತಕ್ಕಂಥದ್ದನ್ನ ನಾನು ಅಂತ ಅನ್ಕೊಂಡಿದ್ದೇನೋ ಅದು ಅಸತ್ ಜ್ಞಾನ. ಆದ್ರೆ ಯಾರಿಗೆ ನಾನು ಯಾವಾಗ್ಲೂ ಇರ್ತಕ್ಕಂಥವನು ಅಂತಕ್ಕಂಥದ್ದು ಜ್ಞಾನ ಇದೆಯೋ ಅದು ಸತ್ ಜ್ಞಾನ. ಹಾಗಾಗಿ ನಮಗೆ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಸತ್ ಅಂತ ಕರೀತದೆ. ಸತ್ ಅಂದ್ರೆ ಯಾವಾಗ್ಲೂ ಇರುವಂತಹದ್ದು. ಈ ಯಾವಾಗ್ಲೂ ಇರುವಂತಹ ಒಂದು ನಾಲೆಡ್ಜ್ ಅನ್ನ ನಮಗೆ ಗೀತೆಯಿಂದ ಗೀತಾಚಾರ್ಯ ಸ್ಪಷ್ಟವಾಗಿ ಈ ವಿಷಯವನ್ನ ನಿರ್ಣಯ ಮಾಡಿದ್ದಾನೆ ಸ್ಮೃತಿ ವಾಕ್ಯದಲ್ಲಿ. ಸೊ ಅಂತಹ ಒಂದು ಸ್ಥಿರತೆ ಯಾರಿಗೆ ಬರ್ತದೆ, ಅಂತಹ ಒಂದು ತಿಳುವಳಿಕೆ ಯಾರಿಗೆ ಬರ್ತದೆ, ಅವಾಗ ಅದೆಲ್ಲನೂ ಕೂಡ ಬ್ರಹ್ಮಸ್ವರೂಪ ಅಂತ ಕರಿತೀವಿ. ಇನ್ನು ನಾವು ಎರಡನೇದನ್ನ ನೋಡುವಾಗ ಚಿತ್ ಅಂದ್ರೆ ಜ್ಞಾನ ಸ್ವರೂಪ. ಈ ಜ್ಞಾನ ಸ್ವರೂಪವನ್ನು ನೋಡುವಾಗ ನಾವು ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಾರದ ಮಹರ್ಷಿಗಳು ಸನತ್ ಕುಮಾರ್ನ ಹತ್ರ ಬಂದಿರೋರು. ಈಗಾಗಲೇ ನಿಮಗೆಲ್ಲ ಒಂದು ಕತೆ ಬ್ಯಾಕ್ಗ್ರೌಂಡ್ ಗೊತ್ತಿದೆ. ಎಲ್ಲಾ ವಿದ್ಯೆಗಳನ್ನ ಕಲ್ತಿದ್ರು ಅವರು. ಎಲ್ಲಾ ವಿದ್ಯೆಗಳನ್ನ ಕಲ್ತರೂ ಕೂಡ ಅವ್ರಿಗೆ ತೃಪ್ತಿ ಅಂತಕ್ಕಂಥದ್ದು ಇದ್ದಿಲ್ಲ. ಯಾಕೆ ಅಂತಂದ್ರೆ ಆ ಎಲ್ಲಾ ವಿದ್ಯೆಗಳು ಅಪೂರ್ಣ, ಅಂದ್ರೆ ಅವು ಪೂರ್ಣ ಆಗಿದ್ದಿಲ್ಲ. ಅವು ಪೂರ್ಣ ಆಗಿದ್ವು ಅಂದ್ರೆ ಅವನಿಗೆ ಪೂರ್ಣ ಅಂತಕ್ಕಂಥದ್ದು ಬರ್ತಿತ್ತು. ಅವೆಲ್ಲ ಅಪೂರ್ಣ ಆಗಿದ್ದು. ಸೊ ಹಾಗಾಗಿ ಅಪೂರ್ಣದ ಗುಣ ಅದು ಜೀವದ ಗುಣ. ಹಾಗಾಗಿ ಅವನಿಗೆ ಪರಿಪೂರ್ಣತೆ ಬಂದಿದ್ದಿಲ್ಲ. ಪರಿಪೂರ್ಣತೆಗೋಸ್ಕರ ಸಲುವಾಗಿ ನಾರದ ಮಹರ್ಷಿ ಸನತ್ ಕುಮಾರ್ ಹತ್ರ ಬಂದರು. ಸನತ್ ಕುಮಾರ್ ಹತ್ರ ಬಂದಾಗ ಏನನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತಾಗತ್ತೆ ಅನ್ನುವಂತಹ ಉಪನಿಷತ್ತು ವಾಕ್ಯ ನಾರದ ಮಹರ್ಷಿಗಳಿಗೆ ಯಾವಾಗ ಸನತ್ ಕುಮಾರ್ ಉಪದೇಶ ಮಾಡಿದ್ರು, ಆಗ ನಾರದ ಮಹರ್ಷಿಗಳಿಗೆ ಇನ್ನು ತಿಳಿಬೇಕಾಗಿರ್ತಕ್ಕಂಥದ್ದು ಯಾವುದಿಲ್ಲ ಅಂತಕ್ಕಂಥದ್ದು ಗೊತ್ತಾಯ್ತು. ಅದನ್ನ ನಾವೆಂತ ಕರಿತೀವಿ, ಚಿತ್ತ ಜ್ಞಾನ ಅಂತ ಕರಿತೀವಿ. ಅಂದ್ರೆ ಒಂದು ಸಾರಿ ಆ ಯಾವುದು ಆ ಪರಿಪೂರ್ಣವಾಗಿರ್ತಕ್ಕಂತಹ ವಸ್ತು ನಾನು ಅಂತಕ್ಕಂಥದ್ದು ಬರ್ತದೆ, ಆವಾಗ ಮತ್ತೆ ಇನ್ನೊಂದು ತಿಳಿಬೇಕಾಗಿರ್ತಕ್ಕಂಥದ್ದು ಯಾವುದಿಲ್ಲ. ಅದೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇನ್ನೊಂದು ಕಡೆಗೆ ಹೇ ಸೌಮ್ಯ, ಹೇಗೆ ಒಂದು ಮಣ್ಣನ್ನು ತಿಳಿದ್ರೆ ಆ ಮಣ್ಣಿನಿಂದಾಗಿರ್ತಕ್ಕಂತಹ ಎಲ್ಲ ಗಡಿಗೆಯ ಜ್ಞಾನ ಹೆಂಗ್ ತಿಳಿತದು, ಹಾಗೆ ಆ ಸಚ್ಚಿತ್ತಾನಂದ ಸ್ವರೂಪನಾಗಿರ್ತಕ್ಕಂಥ ಆತ್ಮನನ್ನ ತಿಳಿದಾಗ ಆತ್ಮನಿಂದ ಅಭಿವ್ಯಕ್ತಿಯಾಗಿರ್ತಕ್ಕಂತಹ ಯಾವುದು ಜಗತ್ತು ಇದೆಯೋ ಆ ಜಗತ್ತೆಲ್ಲವೂ ಆತ್ಮನೇ ಎನ್ನುವಂತಹ ಜ್ಞಾನ ತಿಳಿತದೆ. ಇದಕ್ಕೆ ತುಂಬಾ ಸಿಂಪಲ್ ಆಗಿ ಸುಲಭವಾಗಿ ಒಂದು ಪುರಾಣದಲ್ಲಿ ಕತೆ ಬರುತ್ತೆ ನೋಡ್ರಿ. ಶಿವ ಪಾರ್ವತಿಯರು ತಮ್ಮ ಇಬ್ಬರು ಮಕ್ಕಳಿಗೆ ಒಂದು ಎಕ್ಸಾಮ್ ಅನ್ನು ಕೊಡ್ತಾರೆ. ಅವರು ಯಾರು ಈ ಜಗತ್ತನ್ನ ಯಾರು ಸುತ್ತಿಕೊಂಡು ಬೇಗ ಬರ್ತಾರೆ, ಆಗ ಆ ಸನತ್ ಕುಮಾರ ಷಣ್ಮುಖ ಅವನೇನ್ ಮಾಡ್ತಾನೆ, ಅವನು ವೆಹಿಕಲ್ ತುಂಬಾ ಫಾಸ್ಟ್ ಆಗಿರ್ತಕ್ಕಂಥದ್ದು, ಅವನು ಆಯ್ತು ಜಗತ್ ಪರ್ಯಟನೆ ಮಾಡಕ್ ಹೋಗ್ತಾನೆ. ಆದರೆ ಬುದ್ಧಿವಂತರಾಗಿರ್ತಕ್ಕಂತಹ ಗಣೇಶ ಅವನೇನ್ ಮಾಡ್ತಾನೆ, ತುಂಬಾ ಸಿಂಪಲ್ಲು, ಆ ಶಿವ ಪಾರ್ವತಿಯರ ಸುತ್ತ ಒಂದು ರೌಂಡ್ ಹಾಕಿಬಿಡ್ತಾನೆ.
ಸೊ ಆಮೇಲೆ ಶಿವ ಕೇಳ್ತಾನೆ, ಅಲ್ಲಯ್ಯ ಗಣೇಶ, ನೀನು ಜಗತ್ ಸುತ್ತಿಕೊಂಡ್ ಬರಂತಂದ್ರೆ ಇಲ್ಲೇ ಬಂದು ಒಂದ್ ರೌಂಡ್ ಹಾಕೊಂಡು ಕುತ್ಕೊಂಡ್ಬಿಟ್ಟಲ್ಲ ಅಂತ ಹೇಳ್ತಾನೆ. ಆಗ ಗಣೇಶ ಹೇಳ್ತಾನೆ, ಯಾಕಂತಂದ್ರೆ ಈ ಎಲ್ಲ ಜಗತ್ತು ಸೊ ನಿಮ್ಮಿಬ್ಬರಿಂದ ಆಗಿದೆ, ಹಾಗಾಗಿ ನಿಮ್ಮಿಬ್ಬರನ್ನ ಸುತ್ತೋದು ಒಂದೇ, ಇಡೀ ಜಗತ್ತನ್ನ ಸುತ್ತೋದು ಒಂದೇ ಅಂತ. ನಿಮ್ಮಿಬ್ಬರನ್ನ ಸುತ್ತಿಬಿಟ್ರೆ ಇಡೀ ಜಗತ್ತನ್ನ ಸುತ್ತಿದಂಗಾಗತ್ತೆ ಅಂತ. ಹಾಗೆ ಜ್ಞಾನ ಅಂತಕ್ಕಂಥದ್ದು ಬಹಳ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು, ತಪ್ಪಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಜಗತ್ತೆಲ್ಲವೂ ಯಾರಿಂದ ಬಂದಿದೆಯೋ ಆ ಸಚ್ಚಿತ್ ಆನಂದ ಸ್ವರೂಪವನ್ನ ತಿಳಿದಾಗ ಮತ್ತೆ ಇನ್ನು, ಯಾಕಂದ್ರೆ ಅದನ್ನ ಬಿಟ್ಟು ಮತ್ತೆ ಏನಿಲ್ಲ ಅಂತ ಉಪನಿಷತ್ತು ಸ್ಪಷ್ಟವಾಗಿ ಹೇಳಿದೆ ನಮಗೆ. ಈ ಆತ್ಮಜ್ಞಾನವನ್ನ ತಿಳಿದ ಮೇಲೆ ಮತ್ತೆ ತಿಳಿಬೇಕಾಗಿರ್ತಕ್ಕಂಥದ್ದು, ಓದ್ಬೇಕಾಗಿರ್ತಕ್ಕಂಥದ್ದು, ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾವಾಗ ಸಂಪೂರ್ಣವಾಗಿ ಸ್ಟಾಪ್ ಆಗತ್ತೆ, ಸೊ ಆವಾಗ ನಮಗೆ ಆ ಚಿತ್ಸ್ವರೂಪ ಲಕ್ಷಣ, ಆ ರೀತಿಯಾಗಿ ಯಾರು ಇನ್ನು ತಿಳ್ಕೋಬೇಕಂತಕ್ಕಂಥದ್ದನ್ನ ಹೊರಟು ಹೋಗಿ ತನ್ನ ತಿಳುವಳಿಕೆಯಲ್ಲಿ ಆನಂದವಾಗಿರ್ತಾನೆ. ಇನ್ನು ಮೂರನೇದಾಗಿ ಆನಂದ ಸ್ವರೂಪದ ವಿಷಯವನ್ನ ನಮಗೆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಆನಂದವಲ್ಲಿಯಲ್ಲಿ ಭೃಗು ಎಲ್ಲವನ್ನ ನಿಷೇಧ ಮಾಡಿ, ಅನ್ನಮಯ ಕೋಶದಿಂದ ಹಿಡಿದು ಆನಂದಮಯ ಕೋಶ ತನಕ ನಿಷೇಧ ಮಾಡಿ ತಿರುಗಿ ಯಾವುದು ಆತ್ಯಂತಿಕವಾಗಿರ್ತಕ್ಕಂತಹ ಆನಂದದ ಸ್ಥಿತಿಯನ್ನ ಮುಟ್ಟಿದ್ನೋ ಅವಾಗ ಅವನು ವಾಪಸ್ ಬರ್ಲಿಲ್ಲ ತಂದೆ ಹತ್ರಕ್ಕೆ. ಮೊದಲೇನ್ ಮಾಡಿದ, ಮೊದಲು ಬಂದವನು ಕೊನೆ ನಾ ವಿಜ್ಞಾನಮಯ ಕೋಶ ತನಕ ಬಂದ, ಅದಾದ್ಮೇಲೆ ತಿರುಗಿ ಅವನು ವಾಪಸ್ ಬರ್ಲಿಲ್ಲ. ತಂದೆನೆ ಅವನನ್ನ ನೋಡ್ಲಿಕ್ಕೆ ಹೋಗ್ಬೇಕಾಯ್ತು. ಸೊ ಹಾಗಾಗಿ ನಮಗೆ ಉಪನಿಷತ್ತು ಶಾಸ್ತ್ರ ನಮಗೆ ವಿಧಿ ರೂಪೇಣ ಈ ರೀತಿಯಾಗಿ ನಮಗೆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಸತ್ಯಚಿತ್ತ ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು. ಆ ಸತ್ಯಚಿತ್ತ ಆನಂದ ಸ್ವರೂಪವನ್ನ ಯಾರು ನಿಶ್ಚಯ ಮಾಡಿಕೊಂಡಿರ್ತಾನೆ ಅವನು ಈ ಉಪಾಧಿಯ ಜೊತೆಗಿದ್ದಾಗಲೂ ಕೂಡ ಅವನು ಉಪಾಧಿ ರಹಿತನಾಗಿರ್ತಕ್ಕಂತಹ ಕೂಟಸ್ಥ ಸ್ವರೂಪನಾಗಿರ್ತಾನೆ, ಕೂಟಸ್ಥ ಬ್ರಹ್ಮನಾಗಿರ್ತಾನೆ ಅಂತ ಉಪನಿಷತ್ತು ವಾಕ್ಯವನ್ನ ತಗೊಂಡು ಸಾಕ್ಷಾತ್ ವಿಧಿ ಮುಖೇನ, ವಿಧಿ ಅಂದ್ರೆ ಉಪನಿಷತ್ತಿನ ಮುಖೇನ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿತದೆ ಅಂತ. ಅತದ್ವಾ ವೃತ್ತಿ ರೂಪೇಣ ಅಂದ್ರೆ ಅದಲ್ಲ ಅದನ್ನತಕ್ಕಂಥದ್ದು ಸಾಕ್ಷಾತ್ ವಿಧಿ ರೂಪೇಣ ಇದೆ 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 ಅಂತಕ್ಕಂಥದ್ದು. ಸೊ ಹೀಗೆ ನಮಗೆ ಈ ಬ್ರಹ್ಮತತ್ವವನ್ನ ನಿಶ್ಚಯ ಮಾಡಿಕೊಳ್ಳಕ್ಕೆ ಆಚಾರ್ಯ ಶಂಕರರು ಇದನ್ನ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ವಿದ್ಯಾರಣ್ಯ ಮುನಿಗಳು ಈ ವಾಕ್ಯವನ್ನ ತಗೊಂಡು ಉಪನಿಷತ್ತಿನ ಹಿನ್ನೆಲೆಯನ್ನ ತೆಗೆದುಕೊಂಡು ಆಚಾರ್ಯರ ವಾಕ್ಯವನ್ನು ಇಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈಗ ಪೂರ್ವ ಪಕ್ಷಿ ಯಾವುದನ್ನ ನೇತಿ 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 ಅಂತಕ್ಕಂತಹ ತತ್ವವನ್ನ ಏನು ಹೇಳಿದ್ರು, ಆ ತತ್ವವನ್ನು ಹೇಳಿದಾಗ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಸಂಶಯವನ್ನ ಮತ್ತೆ ಎತ್ತಿಕೊಂಡಿದ್ದಾನೆ. ಅಹಮರ್ಥಸ್ಯ ಪರಿತ್ಯಾಗಾತ್ ಅಹಂ ಬ್ರಹ್ಮೇತಿ ಧೀಕುತಃ ನೈವ ಮುಂಶಶ್ಚ ಹಿ ತ್ಯಾಗೋ ಭಾಗಲಕ್ಷಣಯೋದಿತಃ. ಅಹಂ ಅರ್ಥಃ ಪರಿತ್ಯಾಗಾತ್ ಅಹಂ ಬ್ರಹ್ಮೇತಿ ಧೀಕುತಃ. ಈಗ ಅವನು ಪ್ರಶ್ನೆ ಏನಂತಂದ್ರೆ, ಯಾವುದನ್ನ ನೀತಿ ನೀತಿ ಅಂತ ಹೇಳ್ತೀವಲ್ವಾ, ನೀತಿ 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 ಅಂತ ಹೇಳಿದ್ಮೇಲೆ ಸೊ ಅವಾಗ ನಾವು ಈ ನಾನು ಕೂಟಸ್ಥ ಅಂತಕ್ಕಂಥದ್ದನ್ನ ಹೆಂಗ್ ಉಳಿಸ್ಕೊಳ್ಬೇಕು? ಅಹಂ ಅರ್ಥಃ ಪರಿತ್ಯಾಗಾತ್ ಅಂದ್ರೆ ಈ ನೇತಿ ನೇತಿ ಎನ್ನುವಂತಹ ವಾಕ್ಯದಿಂದ ನಾವು ಹೊರಟುವಂತಂದ್ರೆ ಅಹಂ ಬ್ರಹ್ಮೇತಿ ಧೀಕುತಃ, ಅವಾಗ ಅದು ಬ್ರಹ್ಮ ಅಂತಕ್ಕಂಥದ್ದು ಯಾವುದು? ಮತ್ತೆ ಅದನ್ನು ಕೂಡ ಏನ್ ಮಾಡ್ಬೇಕು? ಅದನ್ನು ಕೂಡ ನೇತಿ ಮಾಡ್ಬೇಕಲ್ವಾ? ಯಾಕಂದ್ರೆ ಎಲ್ಲವನ್ನ ನೇತಿ ನೇತಿ ಅಂತ ಹೇಳಿದಲ್ವಾ ಅಂತಕ್ಕಂಥದ್ದು ಅವನ ವಾದ.
ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅದನ್ನ ಏನ್ ಮಾಡ್ಬೇಕಂದ್ರೆ, ಸೊ ಭಾಗತ್ಯಾಗ ಲಕ್ಷಣದಿಂದ ನಾವು ಇಂದಾಗಲೇ ಇದನ್ನ ತಿಳಿಸಿದ್ದೀವಿ. ಭಾಗತ್ಯಾಗ ಲಕ್ಷಣ ಯಾವುದನ್ನ ಬಿಡಬೇಕು ಮತ್ತೆ ಯಾವುದನ್ನ ಉಳಿಸ್ಕೊಳ್ಬೇಕಂತ. ಒಂದು ಸೊ ಹೆಂಗ ಒಂದು 2-3 ತಿಂಗಳ ಮಗುವನ್ನ ಸ್ನಾನ ಮಾಡಿಸುವಾಗ, ಆ ಒಂದು ಟಬ್ಬಲ್ಲಿ ಸ್ನಾನ ಮಾಡಿಸುವಾಗ, ಸ್ನಾನ ಮಾಡಿಸಿದ ಮೇಲೆ ಮಗುವನ್ನ ಎತ್ಕೊಂಡ್ಬಿಟ್ಟು ಆ ನೀರನ್ನ ಹೆಂಗೆ ಚೆಲ್ತೀವೋ, ಈಗ ಅವನ ಪ್ರಶ್ನೆ ಏನಂತಂದ್ರೆ, ಆ ನೀರಿನ ಜೊತೆಗೆ ಮಗುವನ್ನ ಚೆಲ್ಲಿಬಿಟ್ಟು ಅಂತಂದ್ರೆ ಏನ್ ಉಳಿತದೆ ಅದರಾಗ ಅಂತ. ನೀರಿಗೆ ಮತ್ತು ಮಗುಗೆ ವ್ಯತ್ಯಾಸ ಇದೆ. ಸೊ ಅದೇ ರೀತಿಯಾಗಿ ಅನಾತ್ಮಕ ಮತ್ತು ಆತ್ಮನಿಗೆ, ಕೂಟಸ್ಥನಿಗೆ ವ್ಯತ್ಯಾಸ ಇದೆ. ಕೂಟಸ್ಥ ಅಂತಕ್ಕಂಥದ್ದು ತೆಗಿಲಿಕ್ಕೆ ಬರದೇ ಇರತಕ್ಕಂತಹ ವಸ್ತು. ಯಾಕಂತಂದ್ರೆ ಅದು ಇಲ್ಲದೆ ಇರ್ತಕ್ಕಂಥದ್ದು ವಸ್ತು ಇಲ್ಲ. ಇವೆಲ್ಲವೂ ಕೂಡ ಬಂದು ಕಾಣಿಸ್ಕೊಳ್ತಕ್ಕಂಥವು ಎಲ್ಲಾ ಕೋಶಗಳು ಅವಾಗ ಕಾಣಿಸ್ಕೊಳ್ತಕ್ಕಂಥವು. ಆದ್ರೆ ಯಾವುದು ಆ ಬ್ರಹ್ಮ ವಸ್ತು ಇದೆಯೋ ಅದು ಯಾವಾಗ್ಲೂ ಇರ್ತಕ್ಕಂಥದ್ದು, ಅದನ್ನ ತೆಗಿಲಿಕ್ಕೆ ಬರದೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವುದು ತೆಗಿಲಿಕ್ಕೆ ಬರದೇ ಇರ್ತಕ್ಕಂಥದ್ದು ಯಾವುದು ಇದೆಯೋ ಅದು ಬ್ರಹ್ಮ. ಮತ್ತೆ ಯಾವುದನ್ನ ನಿಷೇಧ ಮಾಡಕ್ಕೆ ಯೋಗ್ಯ ಇದೆಯೋ ಸೊ ಅದು ಅನಾತ್ಮ. ಸೊ ಹಾಗಾಗಿ ಇದನ್ನ ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಸಲುವಾಗಿ ಭಾಗತ್ಯಾಗ ಲಕ್ಷಣ ರೂಪದಿಂದ ನಾವು ಬ್ರಹ್ಮವನ್ನ ಉಳಿಸಿಕೊಂಡು ಅನಾತ್ಮವನ್ನ ನಿಷೇಧ ಮಾಡಿದಾಗ ಆಗ ಸೊ ಅಹಂ ಬ್ರಹ್ಮೇತಿ, ನಾನು ಬ್ರಹ್ಮಸ್ವರೂಪ ಅಂತಕ್ಕಂಥದ್ದು ಸೊ ನಿಶ್ಚಯವಾಗತ್ತೆ ಅಂತ. ಅಂತಃಕರಣ ಸಂತ್ಯಾಗಾತ್ ಅವಶಿಷ್ಟೇ ಚಿದಾತ್ಮನಿ ಅಹಂ ಬ್ರಹ್ಮೇತಿ ವಾಕ್ಯೇನ ಬ್ರಹ್ಮತ್ವಂ ಸಾಕ್ಷಿಣೀಕ್ಷತೆ. ಸೊ ಈಗ ಅದನ್ನ ಇನ್ನೊಂದ್ ಸ್ವಲ್ಪ ಸ್ಪಷ್ಟ ಮಾಡ್ತಿದ್ದಾರೆ. ಅಂತಃಕರಣ ಸಂತ್ಯಾಗಾತ್ ಅವಶಿಷ್ಟೇ ಚಿದಾತ್ಮನಿ ಅಂದ್ರೆ ಯಾವಾಗ ಅಂತಃಕರಣವನ್ನ ತ್ಯಾಗ ನಂತರ ಉಳಿತಕ್ಕಂಥದ್ದು ಅವಶಿಷ್ಟ ಅಂದ್ರೆ ನಿಷೇಧ ಕರಣ ಸಂತ್ಯಾಗಾತ್ ಅವಶಿಷ್ಟೇ ಚಿದಾತ್ಮನಿ. ಅಂತಃಕರಣವನ್ನು ಯಾವಾಗ ನಿಷೇಧ ಮಾಡಿದ್ಮೇಲೆ, ನಿಷೇಧ ಮಾಡಕ್ ಬರದೇ ಇರ್ತಕ್ಕಂಥದ್ದು ಯಾವುದು ಉಳಿತದೋ ಅದು ಆತ್ಮಸ್ವರೂಪ, ಅದು ಬ್ರಹ್ಮವಾಗಿದ್ದೇನೆ ಅಂತಕ್ಕಂಥದ್ದು. ಅಹಂ ಬ್ರಹ್ಮೇತಿ ವಾಕ್ಯೇನ ಬ್ರಹ್ಮತ್ವಂ ಸಾಕ್ಷಿಣೀಕ್ಷತೆ. ಈ ಯಾವುದು ಸಾಕ್ಷಿ ಅಂತಕ್ಕಂಥದ್ದು ಯಾವುದು ಉಳಿತದೋ ಆ ಸಾಕ್ಷಿ ಸ್ವರೂಪವಾಗಿರ್ತಕ್ಕಂಥದ್ದೇ ಬ್ರಹ್ಮಸ್ವರೂಪ. ಸಾಕ್ಷಿ ಸ್ವರೂಪ ಅನ್ನುವಂಥದ್ದು ಅನೇಕ ರೀತಿಯಾಗಿ ಎಕ್ಸ್ಪ್ಲನೇಷನ್ ಇದೆ. ಸಾಕ್ಷಿ ಅನ್ನುವಂತಹದ್ರಲ್ಲಿ ಅದು ಕೇವಲ ನೋಡುವಿಕೆ ಅಂತ ಒಂದು ರೀತಿಯಾಗಿರ್ತಕ್ಕಂಥ ಅರ್ಥ, ಮತ್ತೆ ಅದು ಬೆಳಗುವಿಕೆ ಅಂತಕ್ಕಂಥದ್ದು ಕೂಡ ಅರ್ಥ ಆಗತ್ತೆ. ಯಾವುದು ಎಲ್ಲವನ್ನ ಬೆಳಗಿ ಸದಾ ಇರುವಂತಹದ್ದು ಯಾವುದು ಇದೆಯೋ ಆ ಬೆಳಕಿನಲ್ಲಿ ಎಲ್ಲವೂ ಕೂಡ ಕಾಣಿಸಿಕೊಳ್ತಾವೋ, ಆ ಬೆಳಗಿನಿಂದನೇ ಎಲ್ಲವೂ ಬೆಳಗ್ತವೆ. ಇದನ್ನ ನಾವು ಆಲ್ರೆಡಿ ಸುಮಾರು ಶ್ಲೋಕಗಳಲ್ಲಿ ಚಿಂತನೆ ಮಾಡಿದ್ದೀವಿ. ನತತ್ರ ಸೂರ್ಯೋ ಭಾತಿ ಅಂತಕ್ಕಂತಹ ಸೊ ಉಪನಿಷತ್ತುಗಳಿಂದ, ಮತ್ತೆ ಸೊ ಏಕಿ ಶ್ಲೋಕ ಬೃಹದಾರಣ್ಯಕದಿಂದ ಯಾವುದು ಎಲ್ಲವನ್ನ ಬೆಳಗ್ತಕ್ಕಂತಹ ವಸ್ತು ಇದೆಯೋ ಅದು ಸಾಕ್ಷಿ ಸ್ವರೂಪ. ಆ ಸಾಕ್ಷಿ ಸ್ವರೂಪ ಅದನ್ನ ನಿಷೇಧ ಮಾಡಕ್ ಬರೋದಿಲ್ಲ. ಯಾಕಂತಂದ್ರೆ ಇರೋದು ಅದು ಒಂದೇನೆ. ಅದಕ್ಕೆ ಉಪನಿಷತ್ತು ವೆರಿ ಸ್ಪಷ್ಟವಾಗಿ ಹೇಳ್ತದೆ, ಸದೈವ ಸೌಮ್ಯ ಇದಮಗ್ರಂ ಆಸೀತ್ ಏಕಂ ಅಂತ.
ಹೇ ಮಗು, ಅದು ಒಂದೇ ಇದೆ ಅಂತ. ಅದನ್ನು ಬಿಟ್ರೆ ಇನ್ನೊಂದು ಇಲ್ಲ. ಆ ಬ್ರಹ್ಮ ವಸ್ತುವನ್ನ ಬಿಟ್ರೆ ಮತ್ತೊಂದು ವಸ್ತು ಇಲ್ಲ. ಬಟ್ ಅಜ್ಞಾನದಿಂದ ನಮಗೇನಾಗಿದೆ ಅಂತಂದ್ರೆ ಬ್ರಹ್ಮ ವಸ್ತು ಕಾಣ್ತಾ ಇಲ್ಲ, ಉಳಿದೆಲ್ಲ ಕಾಣ್ತಾ ಇದೆ. ಇದು ಅಜ್ಞಾನದ ತೋರ್ತಕ್ಕಂಥದ್ದು. ಆದ್ರೆ ಯಾರು ಜಿಜ್ಞಾಸವಾಗಿರ್ತಕ್ಕಂಥವನು ಈ ಶಾಸ್ತ್ರದ ವಾಕ್ಯವನ್ನು ಹಿಡಿದು ನಿಷೇಧ ಮಾಡಿಕೊಂತ ಹೋಗುತ್ತಾನೆ. ನಿಷೇಧ ಮಾಡಿಕೊಂತ ಹೋದ್ಮೇಲೆ ಸೊ ಅವಾಗ ನಿಷೇಧಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಎಲ್ಲವೂ ಹೋದ್ಮೇಲೆ ಎಲ್ಲ ಕೇವಲವಾಗಿರ್ತಕ್ಕಂತಹ ಎಲ್ಲವನ್ನ ಬೆಳಗತಕ್ಕಂತಹ ಎಲ್ಲಕ್ಕೆ ಆಧಾರವಾಗಿರ್ತಕ್ಕಂತಹ ಆಧಾರ ಆಧೇಯ ಅಭಿನಯ ಅಂತ ಮಾಂಡುಕ್ಯ ಗೌಡಪಾದರು ಇದಕ್ಕೆ ಕಾರಿಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದು ಬ್ರಹ್ಮಸ್ವರೂಪ. ಇಲ್ಲಿ ನಾವು ಅಂತಃಕರಣ ರಾಹಿತ್ಯ ಅಂತಃಕರಣ ಸಾಹಿತ್ಯ ಅಂತ ಏನು ಎಕ್ಸಾಂಪಲ್ ಕೊಟ್ಟವೆ, ಆದ್ರೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವು ವಾಕ್ಯಗಳು ನಮಗೆ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಇರ್ತಕ್ಕಂಥವು. ಆದ್ರೆ ಯಾರಿಗೆ ಬ್ರಹ್ಮಜ್ಞಾನ ಆಗಿದೆ, ಬ್ರಹ್ಮಜ್ಞಾನ ಆಗಿರ್ತಕ್ಕಂಥವನಿಗೆ ಅವನಿಗೆ ಬ್ರಹ್ಮನನ್ನ ಬಿಟ್ಟರೆ ಬೇರೆ ಏನು ಕಾಣೋದಿಲ್ಲ. ಬೇರೆ ಏನು ಕಾಣೋದಿಲ್ಲ ಅಂದ್ರೆ ಬ್ರಹ್ಮನ ಬಿಟ್ಟರೆ ಬೇರೆ ಏನು ಇಲ್ಲ ಅಂತ. ಹೀಗೆ ಯಾರಿಗೆ ಇದು 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 ಅನುಭವದಿಂದ ಆಗ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮಗ ಅನುಭವ ಇಲ್ಲದೆ ಇರೋದ್ರಿಂದ ಇದು ಗೊಂದಲ ಅದ ನಮಗ. ಮತ್ತೆ ಆ ಪರಮಾತ್ಮನನ್ನ ತಿಳಿದುಕೊಳ್ಳಕ್ಕಾಗ್ಲಿ, ಪರಮಾತ್ಮನ ಇರುವಿಕೆಯನ್ನ ನಿರ್ದಿಷ್ಟ ಮಾಡಕ್ಕಾಗ್ಲಿ, ಈ ಏನು ಅನಾತ್ಮ ಅಥವಾ ಅಂತಃಕರಣ ಅಂತ ಕರಿತೀವಿ, ಇದು ಅದಕ್ಕೆ ಸಂಬಂಧ ಇಲ್ಲ. ಹೇಗೆ ಒಂದು ಮರವನ್ನ ನಾವು ಸ್ವಲ್ಪ ಹಿಂದೆ ಸರಿದು ಆ ಮರದಲ್ಲಿ ಇರ್ತಕ್ಕಂಥ ಪ್ರಾಣವನ್ನ ಯಾವಾಗ ನೋಡಕ್ ಬಂದ್ವಿ ಅಂತಂದ್ರೆ ಅಲ್ಲಿ ಎಲ್ಲವೂ ಪ್ರಾಣ ರೂಪದಲ್ಲಿ ಇರ್ತಕ್ಕಂಥದ್ದೇ. ಅದು ರೆಂಬೆ ಆಗ್ಲಿ, ಅದು ಕೊಂಬೆ ಆಗ್ಲಿ, ಅದು ಎಲೆ ಆಗ್ಲಿ, ಅದು ಹೂವಾಗ್ಲಿ, ಅದು ಕಾಯಿ ಆಗ್ಲಿ, ಅದು ಹಣ್ಣಾಗ್ಲಿ, ಅದರ ಪರಿಮಳ ಆಗ್ಲಿ, ವಾಟ್ ಎವರ್, ಅಲ್ಲಿ ಪ್ರಾಣ ಎಂತದಿಲ್ಲ. ಮತ್ತೆ ಪ್ರಾಣವನ್ನ ನೋಡಿದ್ಮೇಲೆ ಮರ ಕಾಣೋದಿಲ್ವ? ಇಲ್ಲ, ಮರ ಹೆಂಗಿದ್ದಂಗೆ ಕಾಣ್ತದ. ಆದ್ರೆ ಮರಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಪ್ರಾಣ. ಅವಾಗ ಎಲೆ ಕಂಡಾಗ್ಲೂ ಕೂಡ ಈ ಪ್ರಾಣದಿಂದ ಇರ್ತಕ್ಕಂಥದ್ದು ಎಲೆ. ತುಂಬಾ ಜನಕ್ಕೆ ಕನ್ಫ್ಯೂಸ್ ಅದ, ಪ್ರಾಣ ನೋಡಿದ ಮೇಲೆ ಎಲೆ ಇರಂಗಲ್ಲ, ರೆಂಬೆ ಇರಂಗಲ್ಲ. ನೋ, ಕೆಲವೊಂದು ಅದ್ವೈತ ವೇದಾಂತದಲ್ಲಿ ಹಾಗಿದೆ. ಆದ್ರೆ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬಹಳ ಇದನ್ನ ಸ್ಪಷ್ಟ ಮಾಡಿದ್ದಾರೆ. ಈ ಅದ್ವೈತದಲ್ಲಿ ಕೂಡ ಸುಮಾರು ಕನ್ಫ್ಯೂಸ್ ಆಗಿದ್ದಾವೆ. ಆದ್ರೆ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದ್ರಾಗ ಅರ್ಥ ಏನಂತಂದ್ರೆ ಬ್ರಹ್ಮವನ್ನ ಬಿಟ್ರೆ ಮತ್ತೆ ಬೇರೆ ಏನು ಇಲ್ಲ. ಬ್ರಹ್ಮನಿಂದ ಎಲ್ಲವೂ ಕೂಡ ಬೆಳಗ್ತಾ ಇದೆ, ಎಲ್ಲವೂ ಕೂಡ ತೋರ್ತಾ ಇದೆ. ಈಗ ಜಗತ್ತಿನಲ್ಲಿ ಭೂಮಿಯ ಮೇಲೆ ಅನೇಕ ರೂಪಗಳನ್ನ ನೋಡ್ತೀವಿ. ಆದ್ರೆ ಅನೇಕ ರೂಪಗಳು, ಆ ರೂಪಗಳ ಕಾಣಬೇಕಂತಂದ್ರೆ ಯಾರು ಆ ರೂಪ ಕಾಣಬೇಕಂತಂದ್ರೆ ಸೂರ್ಯ. ಜಗತ್ತಿನಲ್ಲಿ ಎಲ್ಲಾ ರೂಪಗಳ ಅಭಿವ್ಯಕ್ತಿ ಸೂರ್ಯ. ಸೂರ್ಯ ಇಲ್ಲದೆ ಹೋಗ್ಬಿಟ್ರೆ, ಸೂರ್ಯ ಅಂತಂದ್ರೆ ಕೇವಲ ಸೂರ್ಯ ಅಂತ ಹೋಗ್ಬಿಟ್ರೆ ಬೆಳಕು ಅಂತ. ಆ ಸೂರ್ಯ ಬೆಳಕು ಇಲ್ಲದೆ ಹೋಗ್ಬಿಟ್ರ ನೀವು ರೂಪ ನೋಡೋಣ.
ಅವು ಯಾವಕ್ಕೆ ಅರ್ಥ ಇಲ್ಲ. ಇದು ಎಕ್ಸಾಂಪಲ್ ಮತ್ತೆ ಪ್ರತ್ಯಕ್ಷವಾಗಿ ಕಾಣುವಂತಹ ಜಗತ್ತಿನಲ್ಲಿ ಅಥೆಂಟಿಕ್ ಆಗಿರ್ತಕ್ಕಂತಹ ಒಂದು ಲಾಜಿಕ್ ಇದು. ಎಂತ ರೂಪನೇ ಇರಲಿ ಸ್ವಯಂ ಬೆಳಗದಿಲ್ಲ. ಅದು ಯಾರಿಂದ ಕಾಣಿಸ್ತದ? ಸೂರ್ಯನಿಂದನೇ ಕಾಣಿಸ್ತದ. ಹಾಗಾಗಿ ಆ ರೂಪಕ್ಕೆ ಯಾರು ಅಂತಂದ್ರೆ ಸೂರ್ಯನೇ ಅಧಿಪತಿ ಆಗ್ತಾನೆ ಅಲ್ಲಿ. ಯಾಕಂದ್ರೆ ಬೆಳಕಿಲ್ದೇ ಇದ್ರೆ ನೀವು ನೋಡಿ ಎಂತ ರೂಪ ಆಗಲಿ ತನ್ನಿಂತಾನೆ ಅದು ಅಭಿವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಸೂರ್ಯನಿಂದ ಎಲ್ಲ ಸಕಲ ಲೋಕದಲ್ಲಿರ್ತಕ್ಕಂತಹ ರೂಪಗಳು ಕಾಣಿಸ್ತವೋ, ಹಾಗೆ ಆತ್ಮನಿಂದ ಎಲ್ಲ ನಾಮರೂಪದಿಂದ ತೋರ್ತಕ್ಕಂಥವು ಎಲ್ಲವೂ ಕೂಡ ಬೆಳಗುತ್ತವೆ. ಮಣ್ಣೇ ಗಡಿಗೆ ಹೇಗೆ ಆಗಿದೆಯೋ ಅವಾಗ ಪರಬ್ರಹ್ಮ ವಸ್ತುವೇ ಎಲ್ಲವೂ ತಾನಾಗಿದೆ. ಇಷ್ಟು ಜ್ಞಾನ ಆಗ್ಬೇಕು. ಎಷ್ಟು ಜ್ಞಾನ ಆದಾಗ ಇದು ವಾಕ್ಯಜ್ಞಾನ ಅಂತಂದ್ರೆ ಸ್ಪಷ್ಟತೆ ಬರ್ಬೇಕು ಇದರಲ್ಲಿ. ಬಹಳ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದ. ಉಪಾಧಿ ಕಾರಣ ಆಗತ್ತೇನೋ ಆತ್ಮನ ಅಭಿವ್ಯಕ್ತಿ ಮಾಡ್ಲಿಕ್ಕೇನೋ? ಆತ್ಮನನ್ನ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಉಪಾಧಿ ಯಾವುದೇ ರೀತಿಗಿರ್ತಕ್ಕಂಥ ಸಮರ್ಥತೆ ಇಲ್ಲ. ತುಂಬಾ ಜನಕ್ಕೆ ಅದೊಂದಿಷ್ಟು ತಪ್ಪು ಅಭಿಪ್ರಾಯ ಇದೆ. ಯಾಕಂತಂದ್ರೆ ಉಪಾಧಿ ಎಲ್ಲದೂ ಕೂಡ ಬೆಳಗತ್ತದು. ಉಪಾಧಿ ಇರ್ಬೇಕಂತೇನಿಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಹೊರಗೆಂದು ಬೇಕಾಗಿಲ್ಲ. ಅದು ತಾನಾಗಿರ್ತಕ್ಕಂಥದ್ದು. ಸರ್ವವನ್ನ ಬೆಳಗ್ತಕ್ಕಂಥದ್ದಕ್ಕೆ ಇನ್ನೊಂದು ಬೆಳಗ್ಬೇಕಾ? ಇದು ಭಾಗತ್ಯಾಗ ಲಕ್ಷಣ. ಈ ನಿಷೇಧಾತ್ಮಕವಾಗಿರ್ತಕ್ಕಂತಹ ಪೂರ್ವಾಗ್ರಹ ಪೀಡಿತರಾಗಿರ್ತಕ್ಕಂತಹ ಈ ಪೂರ್ವ ನಮಗೆ ಈ ಅಧ್ಯಾತ್ಮ ಜ್ಞಾನ ಬರೋದಕ್ಕಿಂತ ಮುಂಚೆ ನಾವು ಆತ್ಮ ಅಂತಂದ್ರೆ, ಜೀವ ಅಂತಂದ್ರೆ, ಪರಮಾತ್ಮ ಅಂತಂದ್ರೆ ಏನು ಒಂದಿಷ್ಟು ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಆ ತಪ್ಪಾಗಿ ತಿಳ್ಕೊಂಡಿರ್ತಕ್ಕಂತಹ ಎಲ್ಲ ವೃತ್ತಿಗಳು ಈ ಜ್ಞಾನದಿಂದ ಎಲ್ಲವೂ ಕೂಡ ನಿಷೇಧ ಮಾಡ್ಬೇಕು. ಅವನ್ನ ಅವು ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಇದಾವು. ಸ್ಟ್ರಾಂಗ್ ಆಗಿರ್ತಕ್ಕಂತಹ ತಪ್ಪು ಅಭಿಪ್ರಾಯಗಳನ್ನ ಅತ್ಯಂತ ಸ್ಪಷ್ಟವಾದ ವೇದಾಂತ ವಾಕ್ಯದಿಂದ, ಶಾಸ್ತ್ರ ವಾಕ್ಯದಿಂದ, ಸಿದ್ಧಾಂತ ವಾಕ್ಯದಿಂದ ಮತ್ತು ತರ್ಕದಿಂದ, ಅನುಭವದಿಂದ ಅದನ್ನ ನಿಷೇಧ ಮಾಡ್ತಾ ಬರ್ಬೇಕು. ಅದನ್ನು ಎಲ್ಲಿಯವರೆಗೆ ನಿಷೇಧ ಮಾಡೋದಿಲ್ಲ ಅಲ್ಲಿ ತನಕ ಇದು ಏನ್ ರಿಯಾಲಿಟಿ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಇದು ಅತ್ಯಂತ ಆಳವಾಗಿ ನಮ್ಮೊಳಗಡೆಗೆ ಒಂದು ಒಂದು ಹರಿತವಾಗಿರ್ತಕ್ಕಂಥದ್ದು ಖಡ್ಗ, ಅದಕ್ಕೆ ಅಡ್ಡ ಬಂದಿರ್ತಕ್ಕಂಥದ್ದೆಲ್ಲ ಕತ್ತರಿಸಿ ಹೋಗ್ತದೋ ಹಾಗೆ ಈ ಜ್ಞಾನ ಅಂತಕ್ಕಂಥದ್ದು ಹರಿತವಾಗಿರ್ತಕ್ಕಂಥ ಖಡ್ಗ. ಈ ಖಡ್ಗದಿಂದ, ಜ್ಞಾನ ಖಡ್ಗದಿಂದ ಈ ಎಲ್ಲ ಅಜ್ಞಾನದ ಸಂಸ್ಕಾರಗಳನ್ನ ಒಂದೊಂದಾಗಿ ಕತ್ತರಿಸ್ಬೇಕು. ಒಂದೊಂದಾಗಿ ಕತ್ತರಿಸಿದಾಗ ಅವಾಗ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಶ್ರವಣದಿಂದನೇ ಮುಕ್ತಿ ಅಂತ. ಅವರು ಈ ಶ್ರವಣದಿಂದ ಮುಕ್ತಿ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಅಂತಂದ್ರೆ, ಎಲ್ಲಿಯವರೆಗೆ ನಮ್ಮೊಳಗಡೆಗೆ ಸಂಶಯದ ಬೇರುಗಳು ಇರ್ತವೆ, ಆ ಸಂಶಯದ ಬೇರುಗಳು
ಇರೋ ತನಕನೂ ಕೂಡ ಈ ಐ ಆಮ್ ಸತ್ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ ಅಂತಕ್ಕಂಥದ್ದು ಸ್ಪಷ್ಟತೆ ಬರೋದಿಲ್ಲ. ಇದು ನಮಗೆ ಆಳವಾಗಿ ಅನುಭವದಲ್ಲಿ ಬರಬೇಕು. ಸುಪ್ರಕಾಶೋಪಿ ಸಾಕ್ಷೈವ ಧೀವೃತ್ಯ ವ್ಯಾಪ್ಯತೇನ್ಯವತ್ ಫಲವ್ಯಾಪ್ಯತ್ವಮೇವಾಸ್ಯ ಶಾಸ್ತ್ರಕೃದ್ಭಿರಿವಾರಿತಂ. ಸೇಮ್ ಅದನ್ನ ತಗೊಳ್ತಾ ಇದ್ದಾರೆ ಇವಾಗ ಸಬ್ಜೆಕ್ಟ್ ನ. ಚಿತ್ ಅಂತಕ್ಕಂಥದ್ದು, ಸಾಕ್ಷಿ ಅಂತಕ್ಕಂಥದ್ದು ಏನಂತಂದ್ರೆ, ಅದು ಸಾಕ್ಷಿ ಅಂತಕ್ಕಂಥದ್ದು ಕೇವಲ ನೋಟ ಅಲ್ಲ, ಅದು ಬೆಳಗುವಿಕೆ ಅಂತ. ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ಶಂಕರರು ಬಹಳ ಸ್ಪಷ್ಟವಾಗಿ ಇದನ್ನ ನಿರ್ಣಯ ಮಾಡಿದ್ದಾರೆ. ಪೂರ್ವಾಚಾರ್ಯರು ಅಂತ ಬಹಳ ಸ್ಪಷ್ಟವಾಗಿ ತಗೊಂಡಿದ್ದಾರೆ. ಬುದ್ಧಿಯಿಂದ ಆತ್ಮ ಬೆಳಗೋದಿಲ್ಲ. ಬಹಳ ಜನಕ್ಕೆ ಏನದಂತಂದ್ರೆ, ಈ ಕೆಲವೊಂದು ಬೇರೆ ದರ್ಶನಕಾರರಲ್ಲಿ ಅವ್ರಿಗೆ ಹೇಗಿದೆ ಅಂತಂದ್ರೆ, ಈ ಜೀವತ್ವ ಇರೋದ್ರಿಂದ ಆತ್ಮನ್ನ ತಿಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಜೀವಾತ್ಮ ಇರೋದ್ರಿಂದನೇ ಆತ್ಮ ತಿಳಿಲಿಕ್ಕೆ ಸಾಧ್ಯ. ಜೀವಾತ್ಮನೇ ಆತ್ಮನನ್ನ ಬೆಳಗ್ತಾನೆ ಅಂತಕ್ಕಂಥದ್ದು ತಪ್ಪು ಅಭಿಪ್ರಾಯ. ಅಂದ್ರೆ ಅವನು ಇದರೋದ್ರಿಂದ ಕಾಣಿಸ್ತಾನೆ ಅಂತ. ಹೆಂಗ ಆ ಪರಮಾತ್ಮ ಅಂತಕ್ಕಂಥದ್ದು ವಸ್ತು ಸ್ವಪ್ರಕಾಶೇ ಅಪಿ ಸಾಕ್ಷೈವ ಧೀವೃತ್ಯ ವ್ಯಾಪ್ಯತೇನ್ಯವತ್ತು. ಅಂದ್ರೆ ಅದು ಇಲ್ಲಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಒಂದು ಗಡಿಗೆಯನ್ನ ನೋಡ್ತೀವಿ ನಾವು. ಮುಂದೆ ಇದನ್ನ ಇನ್ನೂ ಸ್ವಲ್ಪ ಹೇಳ್ತಾರೆ. ನೆಕ್ಸ್ಟ್ ಒಂದ್ 2-3 ಶ್ಲೋಕ ಇದನ್ನ ತಗೊಂಡಿದ್ದಾರೆ ಅವರು. ಹೆಂಗ ಅಂದ್ರೆ, ಈಗ ಮೊದಲೇ ನಿನ್ನೆ ಲಾಸ್ಟ್ ವೀಕ್ ಕ್ಲಾಸ್ ಅಲ್ಲಿ ಲೊಕೇಶನ್ ಸಿದ್ಧ ಮಾಡಿದ್ವಿ. ಆ ಲೊಕೇಶನ್ಗೆ ಅಥೆಂಟಿಕ್ ಆಗಿ ಶಾಸ್ತ್ರದ ವಿಧಿ ನಿಷೇಧವನ್ನ ನಿಶ್ಚಯ ಮಾಡಿದ್ವಿ. ಈಗ ವಿಧಿ ನಿಷೇಧ ಆಗಿ ಆ ಸಚ್ಚಿತ್ ಆನಂದ ಸ್ವರೂಪ ಅಂತಕ್ಕಂಥದ್ದು ನಿಶ್ಚಯ ಮಾಡಿದ್ಮೇಲೆ, ಈ ಆನಂದ ಸ್ವರೂಪ ಅಂತಕ್ಕಂಥದ್ದು ಈ ಅಂತಃಕರಣದ ಮೂಲಕ ಬೆಳಗ್ತಕ್ಕಂತಹದ್ದು. ಅಂದ್ರೆ ಅವನು ಬಹಳ ಜನಕ್ಕೆ ಏನಂತಂದ್ರೆ, ಈ ಅಂತಃಕರಣದ ಮೂಲಕನೇ ಅವನು ನೋಡ್ತಾನಲ್ವಾ. ಅಂತಃಕರಣದ ಮೂಲಕ ನೋಡಿದಾಗ ಅಂತಃಕರಣದ ಪರಿಮಿತಿ ಆಗ್ಲಿ, ಅಂತಃಕರಣದ ಏನು ಲಕ್ಷಣ ಗುಣಗಳಿದಾವ, ಅದೆಲ್ಲವೂ ಕೂಡ ಆರೋಪ ಆಗುತ್ತಲ್ವಾ. ಅಂತಃಕರಣದ ವ್ಯಾಪ್ತಿಯನ್ನ ಮೀರಿ ಆತ್ಮ ಹೆಂಗ್ ನೋಡ್ಲಿಕ್ಕೆ ಸಾಧ್ಯ ಅನ್ನುವಂತಹ ಏನೊಂದು ಡೌಟ್ಸ್ ಬರ್ತದೆ. ಆ ಡೌಟ್ಸ್ ತಗೊಂಡ್ಬಿಟ್ಟು ಈ 3-4 ಶ್ಲೋಕಗಳನ್ನ ಅವರು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಸೊ ಈಗೊಂದು ಸ್ವಲ್ಪ ತಿಳ್ಕೊಳ್ಳೋಣ, ಮತ್ತೆ ಇದನ್ನ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡೋಣ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಈಗ ನೋಡಿ, ಒಂದು ಗಡಿಗೆಯನ್ನ ನೋಡ್ತೀವಿ. ಗಡಿಗೆಯನ್ನ ನೋಡಿದಾಗ ಅಲ್ಲಿ ಆಚಾರ್ಯರು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನ, ಬುದ್ಧಿ ತಚ್ಚಿದಾಭಾಸೌ ದ್ವಾವಪಿ ವ್ಯಾಪ್ಲುತೋ ಘಟಂ ತತ್ರ ಜ್ಞಾನಂ ದಿಯಾ ನಶ್ಯೇತ್ ಆಭಾಸೇನ ಘಟಸ್ಫುರೇತ್. ಈ 2 ಶ್ಲೋಕಗಳು, ಇದ್ರದ್ದು ಒಟ್ಟು ಮೀನಿಂಗ್ ಏನಂತಂದ್ರೆ, ಈಗ ಒಂದು ಸಣ್ಣದೊಂದು ಮೊದಲೊಂದು ಎಕ್ಸಾಂಪಲ್ ಕೊಡೋಣ. ಈಗೊಂದು ಕತ್ತಲದಲ್ಲಿ ಒಂದು ಗಡಿಗೆ ಇದೆ. ಕತ್ತಲಲ್ಲಿ ಗಡಿಗೆ ಇದ್ದಾಗ ನಮಗೆ ಗಡಿಗೆ ಕಾಣಿಸೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ದೀಪ ಹಚ್ಚಬೇಕು. ದೀಪದ ಮುಖಾಂತರವಾಗಿ ನಮಗೆ ಗಡಿಗೆ ತೋರುತ್ತೆ. ಆದ್ರೆ ದೀಪನೇ ಇತ್ತು ಅಂತ ಇಟ್ಕೊಳ್ಳಿ. ದೀಪ ಇದೆ, ಅದಕ್ಕೊಂದು ಗಡಿಗೆ ಮುಚ್ಚಿದ್ದೀವಿ ಅಂತ ಇಟ್ಕೊಳ್ಳಿ. ಯಾವಾಗ ನಾವು ಗಡಿಗೆಯನ್ನು ತೆಗೆದು ಬಿಟ್ಟು ಅಂತಂದ್ರೆ, ಮತ್ತೆ ದೀಪವನ್ನ ಇನ್ನೊಂದು ದೀಪದಿಂದ ನೋಡೋದು ಬೇಕಾಗಿಲ್ಲ. ಯಾಕಂದ್ರೆ ದೀಪ ಅಂತಕ್ಕಂಥ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥದ್ದು.
ಹಾಗೆ ಈ ಆತ್ಮ ಅಂದ್ರೆ ಕೂಟಸ್ಥ ಅಂತ ಏನು ಕರಿತೀವಿ ಶರೀರದಲ್ಲಿ, ಈ ಕೂಟಸ್ಥ ಈ ಆತ್ಮ ಸ್ವರೂಪ ಅದು ಈ ಅಂತಃಕರಣ ಎಂತಕ್ಕಂತಹ ಏನೊಂದು ಆವರಣ ಇದೆ, ಆವರಣದಿಂದ ಅದೇನಾಗಿದೆ ಅಂದ್ರೆ ಆವರಣದಂತೆ ತೋರ್ತಾ ಇದೆ, ಆದ್ರೆ ಆವರಣ ಆಗಿಲ್ಲ ಅದು. ಆದ್ರೆ ಯಾವಾಗ ನಾವು ಆವರಣವನ್ನು ತೆಗೆದಿವಂತಂದ್ರೆ ಅವಾಗ ಅದು ತನ್ನಿಂತಾನೆ ಸ್ವಯಂ ಆಗಿ ಬೆಳಕಿರ್ತದೆ. ಸೊಕ್ಕೆ ಸ್ವಯಂ ಆಗಿ ಬೆಳಕಿರ್ತದೆ, ಒಪ್ಪಿಕೊಂಡಣ. ಮತ್ತೆ ಅವಾಗ ಬುದ್ಧಿ ಅಂತಕ್ಕಂಥದ್ದು ಏನಿದೆ ಅಲ್ವಾ, ಮತ್ತೆ ಬುದ್ಧಿಯಲ್ಲಿ ಕೂಡ ಬೆಳಕಿದೆ, ಚಿತ್ತ ಆಭಾಸ ಅಂತ ಕರಿತೀವಿ. ಮತ್ತೆ ಹಾಗಾದ್ರೆ ಆ ಬೆಳಕು ಏನಂತಂದ್ರೆ ಯಾವಾಗ ನಿಮಗೆ ಈಗ ಸಾಮಾನ್ಯ ಜೀವನ ಮಾಡುವಾಗ ಅದರ ಪ್ರತಿಬಿಂಬ ಏನಿದೆಯೋ ಆ ಪ್ರತಿಬಿಂಬದಿಂದ ನಾವು ಈ ಜಗತ್ತಿನ ವಸ್ತುಗಳನ್ನ ಅರಿತೀವಿ. ಯಾವಾಗ ನಮಗೆ ಆ ಪ್ರತಿಬಿಂಬಕ್ಕೆ ಕಾರಣವಾಗಿರ್ತಕ್ಕಂತಹ ಪರಮಾತ್ಮ ಬೆಳಕೆ ನಮಗೆ ಪ್ರಾಪ್ತಿ ಆಗುತ್ತೆ, ಆವಾಗ ಈ ಬುದ್ಧಿ ಅಂತಕ್ಕಂತಹದ್ದು, ಅದಕ್ಕೆ ಎಕ್ಸಾಂಪಲ್ ಕೊಡೋದೇನಂತಂದ್ರೆ ಸೂರ್ಯನ ಬೆಳಕಿನಲ್ಲಿ ಮುಂಬತ್ತಿ ಹಚ್ಚಿದ್ರೆ ಅದು ಸೂರ್ಯನನ್ನ ಮುಂಬತ್ತಿ ಬೆಳಕಿನಿಂದ ನೋಡಕ್ ಸಾಧ್ಯನಾ? ಯಾರಾದ್ರೂ ಕಣ್ ತೆಗೆದ್ರೆ ಆ ಬೆಳಕಿನಲ್ಲಿ ಆ ಮುಂಬತ್ತಿ ಅಂತಕ್ಕಂಥದ್ದು ಗೌಣ ಆಗತ್ತೆ, ಬಿಟ್ರೆ ಆ ಮುಂಬತ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಥಾನ ಇಲ್ಲ. ಹಾಗೆ ಕತ್ತಲಲ್ಲಿ ಮುಂಬತ್ತಿ ಇಸ್ ಓಕೆ. ಅದೇ ರೀತಿಯಾಗಿ ಈಗ ಜಡರೂಪವಾಗಿರ್ತಕ್ಕಂಥದ್ರಲ್ಲಿ ಈ ಬುದ್ಧಿ ಅಂತಕ್ಕಂಥದ್ದು ಜಡವನ್ನ ಬೆಳಗ್ಲಿಕ್ಕೆ ಅದರ ಪ್ರತಿಬಿಂಬದಿಂದ, ಆತ್ಮನ ಪ್ರತಿಬಿಂಬದಿಂದ ತಾನೇ ಜೀವನಾಗಿ ಇದೆಲ್ಲವನ್ನ ಜ್ಞಾನ ಮಾಡ್ತಿತ್ತು, ಕರೆಕ್ಟು. ಆದ್ರೆ ಯಾವಾಗ ಬ್ರಹ್ಮಜ್ಞಾನವಾಗತ್ತೆ, ಬ್ರಹ್ಮಜ್ಞಾನವಾದ ಮೇಲೆ ಆ ಬ್ರಹ್ಮದ ಬೆಳಕಿನಿಂದ ಎಲ್ಲವನ್ನ ನೋಡ್ತಾನೆ. ಆವಾಗ ಬುದ್ಧಿಯಲ್ಲಿ ವ್ಯಾಪ್ತಿಯಾಗಿರ್ತಕ್ಕಂಥದ್ದು ಯಾವುದು ರಿಫ್ಲೆಕ್ಟ್ ಆಗಿರ್ತಕ್ಕಂಥದ್ದು ಅದು ಆ ಮಹಾಬೆಳಕಿನಲ್ಲಿ ಗೌಣವಾಗುತ್ತೆ. ಹಾಗಾಗಿ ಆ ಗೌಣವಾಗಿರ್ತಕ್ಕಂಥದ್ದು ಅದು ಆತ್ಮನನ್ನ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಇನ್ನೊಂದ್ ಸ್ವಲ್ಪ ಕಾಂಪ್ಲಿಕೇಟ್ ಅದ, ಮತ್ತೆ ಇನ್ನೊಂದ್ ಸ್ವಲ್ಪ ಇದನ್ನ ಡಿಸ್ಕಸ್ ಮಾಡೋಣ ಅಂತೀರಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.